ಬಾಪೂಜಿ ಅಂಗಸಂಸ್ಥೆಯಾದ ಡಿಆರ್ಎಂ ವಿಜ್ಞಾನ ಕಾಲೇಜಿನ ಐಕ್ಯೂಎಸಿ ಹಾಗೂ ವಿಜ್ಞಾನ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಕಾಲೇಜಿನ ಎಸ್ಎಸ್ ಸೆಮಿನಾರ್ ಹಾಲ್ನಲ್ಲಿ ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಮಂಡಳಿಯ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಮಾತನಾಡಿ, ಇಂದಿನ ಜಗತ್ತಿನಲ್ಲಿ ನಡೆಯುತ್ತಿರುವ ಮೂಢನಂಬಿಕೆಗಳು ಹಾಗೂ ಜನರನ್ನು ಸಮಾಜ ಹೇಗೆ ಮೂಢತೆಗೆ ಗುರಿ ಮಾಡುತ್ತದೆ ಎಂಬುದನ್ನು ಪ್ರಾಯೋಗಿಕವಾಗಿ ಉದಾಹರಣೆಗಳೊಂದಿಗೆ ವಿವರಿಸಿದರು. ದೇವರ ಹೆಸರಿನಲ್ಲಿ ಮತ್ತು ಪವಾಡಗಳ ನೆಪದಲ್ಲಿ ಸಾರ್ವಜನಿಕರನ್ನು ಹೇಗೆ ವಂಚಿಸಲಾಗುತ್ತದೆ ಎಂಬುದನ್ನು ಪ್ರಾತ್ಯಕ್ಷಿಕೆಗಳ ಮೂಲಕ ತೋರಿಸಿಕೊಟ್ಟ ಅವರು ಪ್ರತಿಯೊಬ್ಬರು ವೈಜ್ಞಾನಿಕ ಚಿಂತನೆ ಹಾಗೂ ಮನೋಭಾವವನ್ನು ಬೆಳೆಸಿಕೊಳ್ಳುವ ಅಗತ್ಯತೆಯನ್ನು ಪ್ರತಿಪಾದಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಿಆರ್ಎಂ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಸಂತ್ ನಾಯಕ್ ಟಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಆವರಿಸಿರುವ ಮೂಢನಂಬಿಕೆಗಳನ್ನು ದೂರ ಮಾಡುವುದು ಹಾಗೂ ಸಮಾಜದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಮೂಢನಂಬಿಕೆಗಳ ಆಚರಣೆಗೆ ಬಲಿಯಾಗುತ್ತಿದ್ದಾರೆ ಎಂಬುದರ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಐಎಟಿ ಕಾಲೇಜಿನ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಂ ಜಗದೀಶ್, ಡಿಆರ್ಎಂ ವಿಜ್ಞಾನ ಕಾಲೇಜಿನ ಮಂಜುರಾಜ್, ಶ್ರೀರಂಗಪ್ಪ ಎಂಆರ್ ಸೇರಿದಂತೆ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಂಗ್ಲಿಷ್, ನನಗೆ ಇಂಗ್ಲಿಷೇ ಬರಲ್ಲ, ಏನೂ ಇಲ್ಲ. ಜೋಗದಲ್ಲಿ ಈ ಉಂಗುರ ತಗೊಳ್ಕೊಡಿ, ಇಂಡಿಯಾ ಸಬ್ಜೆಕ್ಟ್ ಫಿಸಿಕ್ಸ್ ಸ್ವಲ್ಪ ದುಡ್ಡು ಇಟ್ಕೊಳ್ಳಿ. ಇಂಗ್ಲಿಷ್ ಜಾಸ್ತಿ ಬರ್ಬೇಕಾಗಿತ್ತು, ದುಡ್ಡಲ್ವಾ? 100 ರೂಪಾಯಿ ಕೊಟ್ಟರೆ 200 ರೂಪಾಯಿ ಇವೆರಡು ಮುಂದುವರೆಗೆ ಹಾಕಿದ್ದೀವಿ ನೋಡಿ ಸರ್. ಖಾಲಿ ಇದೆ, ಖಾಲಿ ಇದೆ. ಇನ್ನೊಂದ್ಸರಿ ನೋಡಿ, ಖಾಲಿ ಇದೆ. ಇದರೊಳಗಡೆ ಖಾಲಿ ಇರೋ ಸತ್ಯ, ನೀವು ನೋಡಿರೋ ಸತ್ಯ ಇದರೊಳಗಡೆ. ನಮ್ಗೆ ತುಂಬ ಒಳ್ಳೆ ಲೆಕ್ಚರರ್ ಆಗಿದ್ದರೆ ಮಕ್ಕಳಿಗೆ ಒಳ್ಳೆ ಫಿಸಿಕ್ಸ್ ಲೆಕ್ಚರರ್ ಆಗಿ ಪಾಠ ಮಾಡಿ ದುಡ್ಡು ತಗೊಂಡಿದ್ರೆ ಆ ಉಂಗುರ ಮಾಯ ಆಗಿ ಹೂ ಬರುತ್ತೆ. ಇಲ್ಲಾಂದ್ರೆ ಬಿಲ್ ಅಂಡ್ ಬೆಲ್ ಅಂದ್ರೆ ಆ ಉಂಗುರ ಬರುತ್ತೆ. ಈಗ ಹೇಳಿ, ಬಿಲ್ ಅಂಡ್ ಬೆಲ್ ಅಂತ ಇವ್ರ ಮೈಂಡ್ ಇದ್ರೆ ಬರೀ ಉಂಗುರ ಇಲ್ಲ. ಒಳ್ಳೆ ಲೆಕ್ಚರರ್ ಸರ್, ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ ಹೂ ಬರುತ್ತೆ. ಯಾವ ಬೇಕು ಯಾವ ಹೇಳಿ, ಮಕ್ಕಳು ಹೂವೇ ಇದ್ದಾರೆ. ದಾವಣಗೆರೆ ಜಿಲ್ಲೆಯ ನಗರದ ಡಿಆರ್ಎಂ ಕಾಲೇಜ್, ಸೈನ್ಸ್ ಕಾಲೇಜ್ಗೆ ಅನಿರೀಕ್ಷಿತವಾಗಿ ನಾನು ಇವತ್ತು ಭೇಟಿ ಕೊಟ್ಟಾಗ ಅಲ್ಲಿನ ಪ್ರಿನ್ಸಿಪಾಲ್ ವಸಂತ್ ನಾಯಕ್ ಆದರದಿಂದ ಬರಮಾಡಿಕೊಂಡು, ಸರ್ ನಿಮ್ಮ ಸಮಯವನ್ನು ವೇಸ್ಟ್ ಮಾಡೋದು ಬೇಡ, ದಯವಿಟ್ಟು ನಮ್ಮ ಹುಡುಗರ ಹತ್ರ ಬನ್ನಿ ಅಂತ ಹೇಳಿ 1.25 ಗಂಟೆ ಆ ಮಕ್ಕಳ ಮುಂದೆ ವೈಜ್ಞಾನಿಕವಾಗಿ ಚಿಂತನೆ ಮಾಡಿದರು. ವೈಜ್ಞಾನಿಕ ಲೋಕದಲ್ಲಿ ಪ್ರಯೋಗಾತ್ಮಕವಾಗಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದ ಮಕ್ಕಳಿಗೆ, ಅದು ಸೈನ್ಸ್ ಬೇಸ್ಡ್ ಮಕ್ಕಳಿಗೆ ವಿವರಣೆ ಕೊಟ್ಟಾಗ ಮಕ್ಕಳಲ್ಲಿ ಅವರ ಮೈಂಡ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ. ಇವತ್ತು ನಾವು ಕಂಡುಕೊಂಡಂಥ, ನಮ್ಮ ಮನಸ್ಸು ಕಂಡುಕೊಂಡಂಥ ತಂತ್ರಜ್ಞಾನಗಳು ಸೆಕೆಂಡ್ಗೆ ಅಪ್ಡೇಟೆಡ್ ಆಗ್ತಾಯಿದೆ, ಆದರೆ ನಮ್ಮ ಮೈಂಡ್ ಔಟ್ಡೇಟೆಡ್ ಆಗ್ತಾಯಿದೆ. ಯಾಕೆಂದರೆ ನಮ್ಮಲ್ಲಿ ಭಯ, ಇವತ್ತಿನ ಮಕ್ಕಳಲ್ಲಿ ಭಯ, ಆತಂಕ, ಖಿನ್ನತೆ ಮನೆ ಮಾಡಿದೆ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಾವು ದೂರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಮಕ್ಕಳು ಇವತ್ತು ಈ ದೇಶದ ಆಸ್ತಿ ಆಗಬೇಕು, ಬದಲಾವಣೆ ಆಗಬೇಕು ಅಂದರೆ ಮಕ್ಕಳಿಂದಲೇ. ಈ ಕಾಲೇಜಿನ ಮಕ್ಕಳಲ್ಲಿ ಆ ಶಕ್ತಿ ಇದೆ, ಎಲ್ಲ ಕಾಲೇಜಿನ ಮಕ್ಕಳಲ್ಲಿ ಆ ಶಕ್ತಿ ಇರಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿಜ್ಞಾನ ಕಾಲೇಜಿನ ಪೂಜ್ಯ ಪರಮ ಪೂಜ್ಯ ಸನ್ಮಾನ್ ಶ್ರೀ ದಿವಂಗತ ಶಾಮನೂರು ಶಿವಶಂಕರಪ್ಪನವರಿಗೆ ನಮಿಸುತ್ತಾ, ಇವತ್ತು ನಾವು ಅಚಾನಕ್ಕಾಗಿ ನಮ್ಮಲ್ಲಿ ವಿಜ್ಞಾನ ಕಾಲೇಜ್ ಆಗಿರೋದ್ರಿಂದ, ವಿಜ್ಞಾನ ಘಟಕ ಇರೋದರಿಂದ ಇವತ್ತು ನಾವು ಏನಾದರೂ ಮಾಡಿ ಈ ಮೂಢನಂಬಿಕೆಯನ್ನು ಹೋಗಲಾಡಿಸ್ಬೇಕು, ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ಬೇಕು, ಮತ್ತು ಮೊಬೈಲ್ ಬಿಟ್ಟು ಬುಕ್ಕನ್ನು ಹಿಡಿಬೇಕು. ಪ್ರತಿಯೊಬ್ಬರು ಇವತ್ತಿನ ವಿಚಾರಕ್ಕೆ ರೆಡಿಯಾಗಿರಬೇಕು ಅಂತೇಳಿ ನಾವು ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ನನ್ನ ಆತ್ಮೀಯ ಗೆಳೆಯರು, ಭಾಳ ಹಿಂದಿನಿಂದ ನನ್ನ ಪರಿಚಯ, ಸುಮಾರು 2000 ಇಸ್ವಿಯಿಂದ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಅರಸೀಕೆರೆ ಟೌನಲ್ಲಿ ಸನ್ಮಾನ್ಯ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಬಂದಿದ್ದು ನನಗಂತೂ ಭಾಳ ಸಂತೋಷವಾಯಿತು, ಖುಷಿಯಾಯಿತು. ಜೊತೆಗೆ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು, ನನ್ನ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿಗೊಳಿಸಿದರು. ಸುಮಾರು 168 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ನನಗಂತೂ ತುಂಬ ಖುಷಿಯಾಯಿತು.
ಕಂಟ್ರೋಲ್ ಇಲ್ಲ ಅಂದರೆ, ಇನ್ನು ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ ಇಲ್ಲ ಅಂದರೆ ಬೇರೆ ಕೊಟ್ಬಿಟ್ಟು ಹಾಳು ಮಾಡ್ಕೊಂಡ್ಬಿಡ್ತೀರಿ. ಮಾಡ್ಕೋಬೇಡಿ ಅಂತ ಹೇಳ್ತಾ ನೋಡಿ, ಅಲ್ಲಾರೋ ಒಬ್ಬ ಚಂಬಿ ಇಟ್ಕೊಂಡಿರ್ತಾನೆ, ಜನ ಎಲ್ಲ ತಂದು ಇದ್ರೊಳಗಡೆ ನೀರು ಹಾಕ್ತಾರೆ, ಆ ನೀರನ್ನು ಚೆಲ್ತಾನೆ, ಸಂಪೂರ್ಣವಾಗಿ ನೀರನ್ನು ಚೆಲ್ತಾನೆ. ನೀರು ಚೆಲ್ಲಿದ ಸತ್ಯ, ಸತ್ಯ, ಇದ್ರೊಳಗಡೆ ಏನೂ ಇಲ್ಲ. ಯಾರೋ ಒಬ್ಬ ಬರ್ತಾನೆ, ಸ್ವಾಮಿ ನನಗೆ ಮಕ್ಕಳಾಗಿದ್ರೆ ಇದ್ರೊಳಗಡೆ ನೀರು ಬರುತ್ತೆ, ಹೂ ಬರುತ್ತೆ ಅಂತಾನೆ, ಇದ್ರೊಳಗಡೆ ಏನು ಬರಲ್ಲ. ನಾಳೆ ಬಾ, ದುಡ್ಡು ತಗೊಂಡು ಬಾ ಅಂತ ಹೇಳಿ ದುಡ್ಡು ಇಟ್ಕೊಂಡಾಗ ಹಿಂಗಂತಾನೆ, ಹಂಗಂತಿದ್ದಾಗ ಇದ್ರೊಳಗಡೆ ಹೂವು ನೀರು ಬರುತ್ತೆ. ಇನ್ನೊಬ್ಬ ಬರ್ತಾನೆ, ನನಗೆ ಮದುವೆ ಆಗುತ್ತಾ, ಮದುವೆ ಆಗಿ ಇದ್ರೊಳಗೆ ಚಿನ್ನಸ್ತರ ಹೂ ಬರುತ್ತೆ ಅಂತಾನೆ, ಇದ್ರೊಳಗಡೆ ಏನು ಬರಲ್ಲ, ಏನೂ ಇಲ್ಲ, ಗ್ರಾಚಾರ ಸರಿ ಇಲ್ಲ. ನಾಳೆ ಬಾ, ದುಡ್ಡು ತಗೊಂಡು ಬಾ, ದುಡ್ಡು ತಗೊಂಡು ಬಂದಿಗೆ ಅಂತಾನೆ, ಮತ್ತೆ ಹೇಗೆ ಇದ್ರೊಳಗಡೆ ಬರುತ್ತೆ. ದುಡ್ಡು ಕೊಡಲ್ಲ ಮಕ್ಕಳೇ, ಇದ್ರೊಳಗಡೆ ಏನು ಬರಲ್ಲ. ದುಡ್ಡು ಕೊಟ್ಟರೆ ಇದ್ರೊಳಗಡೆ ಹೇಗೆ ಹೂವು ನೀರು ಬರ್ತಾ ಹೋಗುತ್ತೆ. ಇದನ್ನು ಅವನು ಸ್ವರ್ಗಲೋಕದ ಚಂಬು ಅಂತ ಕರೀತಾನೆ. ಇದು ಸ್ವರ್ಗಲೋಕದ ಚಂಬಲ್ಲ, ಒಬ್ಬ ಆಚಾರಿ ಮಾಡಿರೋ ಚಂಬು, ಒಬ್ಬ ಶಿಲ್ಪಿ ಮಾಡಿರೋ ಚಂಬು. ಇದ್ರೊಳಗಡೆ ಒಂದು ಮಿನಿ ಚಂಬು, ಅದರ ಬಾಯಿ ಈ ಕಡೆ ಇದೆ. ಹೆಂಗಸು ಬಂದರೆ ಎಡಗಡೆ ತಿರುಗಿಸ್ತಾನೆ, ಗಂಡಸು ಬಂದರೆ ಬಲಗಡೆ ತಿರುಗಿಸ್ತಾನೆ. ಆಗ ನೋಡಿ, ಆ ಚಂಬು ಒಳಗಡೆ ನಾವು ಮೇಲೆ ಹಾಕಿದ ನೀರು ಒಳಗಡೆ ಚಂಬು ಹೋಗುತ್ತೆ. ಕೇಳಿಸ್ಕೊಳ್ಳಿ, ಹೆಚ್ಚಾದ ನೀರನ್ನ ಅವ ಚೆಲ್ತಾನೆ. ದುಡ್ಡು ಕೊಡ್ತಾನೆ ಇದ್ರೆ ಹಿಂಗೆ ಇಟ್ಕೊತಾನೆ, ಗ್ರಾಚಾರ ಸರಿ ಇಲ್ಲ ಅಂತಾನೆ. ದುಡ್ಡು ಕೊಟ್ಟರೆ ಸ್ವಲ್ಪ ಓಲೆ ಮಾಡ್ತಾನೆ, ದುಡ್ಡು ಕೊಡಲ್ಲ ಹಿಂಗೆ ಇಟ್ಕೊತಾನೆ. ದುಡ್ಡು ಕೊಟ್ಟರೆ ಹಿಂಗೆ ಇಟ್ಕೊತಾನೆ, ದುಡ್ಡು ಕೊಡಲ್ಲ ಹೀಗೆ, ದುಡ್ಡು ಕೊಟ್ಟರೆ ಹೀಗೆ. ಯಾರಿಗೆ ಬೇಕು ಎಲ್ಲ ಲಕ್ಷಣಗಳು. ಬನ್ನಿ ಈ ಕಡೆ ಬನ್ನಿ, ಟಿಫನ್ ಬಾಕ್ಸ್ ಒಳಗಡೆ ನೀರಿದೆ ಕಳಿಸೋದು. ನೀವು ಬನ್ನಿ, ನಿಮ್ಮ ಹೆಸರೇನು? ಪ್ರಿಯಾ. ಇದು ನಿಂಬೆಹಣ್ಣು ನೋಡಿ, ಕರೆಕ್ಟಾಗಿ ನೋಡಿ, ನಿಂಬೆಹಣ್ಣ ಸ್ಮೆಲ್ ನೋಡಿ. ಮಕ್ಕಳ, ನಾನು ನಿಮಗೆ ಕೈ ಮುಗಿತೀನಿ. ನೀವು ಸೈನ್ಸ್ ಗ್ರಾಜ್ಯುಯೇಟ್ ಆಗ್ತಾ ಇದ್ದೀರಿ, BSc ಓದ್ತಾ ಇದ್ದೀರಿ. ಅಪ್ಪಿ ತಪ್ಪಿ ನಿಮ್ಮ ಕಾಲೇಜಿನಿಂದ ಹೊರಗಡೆ, ಅಪ್ಪಿ ತಪ್ಪಿ ಕೇಳಿಸ್ಕೊಳ್ಳಿ, ಕಾಲೇಜಿನಿಂದ ಹೊರಗಡೆ ಯಾವನೇ ಒಬ್ಬ ವ್ಯಕ್ತಿ ಈ ಥರದ ನಿಂಬೆಹಣ್ಣು ಕೊಟ್ಟಾಗ ಈ ಕಣ್ಣು ಒತ್ಕೊಡಿ ಅಂತಾರೆ, ಪೂಜೆ ಮಾಡಿದ್ದೀನಿ ಅಂತಾರೆ, ಹಿಂಗೆ ಸ್ಮೆಲ್ ನೋಡ್ತೀರಿ, ಯಾಕೋ ಗೊತ್ತಿಲ್ಲ, ಹಿಂಗೆ ಕಣ್ಣಿಗೆ ಒತ್ಕೊಂಡ್ಬಿಟ್ರೆ ಸಾಕು, ಹಿಂಗೆ ಒತ್ಕೊಳ್ತಾ ಇರ್ತೀವಿ, ಗೊತ್ತಿಲ್ಲದಂಗೆ ಹಿಂಗೆ ಸ್ಮೆಲ್ ನೋಡ್ತೀವಿ. ದಯವಿಟ್ಟು ಇಸ್ಕೋಬೇಡಿ. ಕ್ರಿಮಿನಲ್ ವ್ಯಕ್ತಿಗಳಿದ್ದಾರೆ, ಕ್ರಿಮಿನಲ್. ಇದ್ರೊಳಗಡೆಗೆ ಒಂದು ವಸ್ತು ಬೇರೆ ಆಗ್ತಾರೆ, ಅದನ್ನು ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಯಾವ ಕ್ರಿಮಿನಲ್ ಇದ್ದು ಅಲ್ಲೇನು ಅಫೆನ್ಸ್ ಕಡಿಯುತ್ತೋ ಗೊತ್ತಿಲ್ಲ, ಕೆಲವರು ಹೇಳ್ತಾರೆ, ಅದನ್ನು ಹೇಳ್ಬೇಕು. ಆಮೇಲೆ ಎರಡನೇದು ತಿಳ್ಕೊಳ್ಳಿ, ಈ ಥರದ ಖರ್ಚಿಪ್ ಇರುತ್ತೆ ಮಕ್ಕಳೇ. ಅದರಲ್ಲೂ ಗನ್ಸ್ ಕೇಳ್ತಾ ಇದ್ದೀನಿ, ನಿಮ್ಮ ಖರ್ಚಿಪ್ ನಾವು ಯಾರೋ ಅಪ್ಪಿ ತಪ್ಪಿ ಹಿಂಗೆ ಬರ್ತಾನೆ, ನಿಮ್ಮ ಮುಖದ ಮೇಲೆ ಹಿಂಗೆ ಎಸಿತಾನೆ, 1-2 ಸೆಕೆಂಡಲ್ಲಿ ಅನ್ಕಾನ್ಸಿಯಸ್ ಹೋಗ್ತೀರಿ, ನಿಮ್ಮ ಬಾಡಿ ಹಾಗೆ ಬಿದ್ದೋಗುತ್ತೆ, ಅನ್ಕಾನ್ಸಿಯಸ್ ಬಿದ್ದೋಗುತ್ತೆ. ನಿಮ್ಮ ಮೇಲೆ ನಡಿಬಾರದು ಘಟನೆಗಳು ನಡೀತವೆ, ಆಗಬಾರ್ದಾವೆ. ಭಾಳ ಹುಷಾರಾಗಿರಿ. ಯಾರೇ ಅಪ್ಪಿ ತಪ್ಪಿ ನಿಮ್ಗೇನಾರ ಈ ಖರ್ಚಿಪ್ ಕೊಟ್ಟು ಈ ಮುಗಿನ ಮೇಲೆ ಹೆಸರು ಉಸಿರು ಒಳಗಡೆ ಕೇಳ್ಕೋಬೇಡಿ. ಯಾರೇ ಅಪ್ಪಿ ತಪ್ಪಿ ಒಂದು ಪೇಪರ್ ತೊಗೊಂಡು ಬಂದು, ಪೇಪರ್